ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ಅಂದರೆ ಚಾನಲ್ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸನ್ನು ತಿಳಿಸಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಚಾನಲ್ ಪ್ರೋತ್ಸಾಹಿಸಿ ಅಂಥೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ತ್ರಿಚಕ್ರ ವಾಹನ ವಿತರಣೆ ಶಾಸಕ ಅಶೋಕ್ ಮನಗೂಳಿ ಅವರಿಂದ ಒಂದು ಕಾರ್ಯಕ್ರಮ. ಅವರು ಸಿಂದಗಿಯಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ ಮತಕ್ಷೇತ್ರದ ಅಂದರೆ ಆಲ್ಮೇಲ್ ಪಟ್ಟಣದಲ್ಲಿ ಅಂಗವಿಕಲರ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಅಂಗವಿಕಲರ ಸಮಾವೇಶದ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಆಲ್ಮೇಲ್ ಪಟ್ಟಣದಲ್ಲಿ ಅಂಗವಿಕಲರ ಭವನ ನಿರ್ಮಾಣಕ್ಕೆ ನಿವೇಶನ ಗುರುತಿಸಲಾಗಿದೆ. ಜೊತೆಗೆ ಸರ್ಕಾರ 20 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಮುಂದಿನ ವಾರ ಭವನದ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಅಶೋಕ್ ಮನಗೂಳಿ ಅವರು ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಗುರುವಾರ ನಡೆದ ಸಮಾರಂಭದಲ್ಲಿ 14 ಜನ ವಿಕಲಚೇತನರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನ ವಿತರಿಸಿ ಮಾತನಾಡಿದರು. ಈಗಾಗಲೇ 483 ಜನ ಅಂಗವಿಕಲರಿಗೆ ಜೀವನೋಪಯೋಗಿ ವಸ್ತುಗಳುಳ್ಳ ಕಿಟ್ ವಿತರಣೆ ಮಾಡಲಾಗಿದೆ. ಅಲ್ಲದೆ ಈ ಹಿಂದೆ 29 ಜನ ಅಂಗವಿಕಲರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ. ಇನ್ನೂ 16 ತ್ರಿಚಕ್ರ ವಾಹನಗಳು ಮಂಜೂರಾಗಿವೆ ಎಂದು ತಿಳಿಸಿದರು. ಪುರಸಭೆ ನಾಮನಿರ್ದೇಶಿತ ಸದಸ್ಯ ಸಾಯಿಬಣ್ಣ ಪುರದಾಳ್ ಮಾತನಾಡಿ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡವರು ಮಾತ್ರ ಅಂಗವಿಕಲರ ಬಗ್ಗೆ ವಿಶೇಷ ಕಾಳಜಿ ವಹಿಸಬಹುದಾಗಿದೆ ಎಂದು ಶಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಇಒರಾದಂಥ ರಾಮು ಜೆ ಅಗ್ನಿ ಪ್ರಾಸ್ತಾವಿಕ ಮಾತನಾಡಿದರು ಮತ್ತು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಜಗದೀಶ್ ಕೆ, ಜಿಲ್ಲಾ ಕೆಡಿಪಿ ಸದಸ್ಯ ಶಿವಾನಂದ್ ಕೋಟಾರ್ ಗಸ್ತಿ ಹಾಗೂ ತಾಲೂಕು ಕೆಡಿಪಿ ಸದಸ್ಯ ಅಯ್ಯಪ್ಪ ಕಟ್ಟಿಮನಿ, ಸುರೇಶ್ ಚೌಧರಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಅಂಬರೀಶ್ ಚೌಗಲೆ ಇದ್ದರು. ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಂಥ ಈ ಸಂಘಟನೆಯ ಪದಾಧಿಕಾರಿಗಳು ಆಲ್ಮೇಲ್ದಲ್ಲಿರುವ ಪೀರ್ ಗಾಲಿಬ್ ಸಾಬ್ ಅಂಗವಿಕಲರ ವಿಕಾಸ ಸಂಘ ತಾಲೂಕು ಘಟಕ ಆಲ್ಮೇಲ್ ಪದಾಧಿಕಾರಿಗಳಾದಂಥ ಸಿದ್ದರಾಮ್ ಕಲ್ಲೂರ್ ಅಧ್ಯಕ್ಷರು. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಸಾಯಿಬಣ್ಣ ಪೂಜಾರಿ ಉಪಾಧ್ಯಕ್ಷರು, ಶರಣಮ್ಮ ಕುಂಬಾರ್ ಖಜಾಂಚಿ, ಮಲ್ಕಪ್ಪ ಬ್ಯಾಕೋಡ್ ಕಾರ್ಯದರ್ಶಿ, ಖಾಜಪ್ಪ ಬೋವಿ ಸಹ ಕಾರ್ಯದರ್ಶಿ ಮತ್ತು ಸಂಶೋಧನ್ ಬೆಣ್ಣೆಸೂರ್ ಗೌರವ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ವರದಿಯನ್ನು ಹಂಚಿಕೊಂಡವರು ಪೀರ್ ಗಾಲಿಬ್ ಸಾಬ್ ಅಂಗವಿಕಲರ ವಿಕಾಸ ಸಂಘ ತಾಲೂಕು ಘಟಕ ಆಲ್ಮೇಲದ ಸಿದ್ದರಾಮ್ ಕಲ್ಲೂರ್ ಅಧ್ಯಕ್ಷರು. ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ವಿಕಲಚೇತನರಿಗೆ 14 ಇವತ್ತು ತ್ರಿಚಕ್ರಗಳ ವಾಹನಗಳನ್ನು ಕೊಡುವಂತಹ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಈ ವಾಹನಗಳನ್ನು ಹಂಚಿಕೆ ಮಾಡಿದ್ದೇವೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. 2023-24ನೇ ಸಾಲಿನಿಂದ ಇಲ್ಲಿವರೆಗೆ ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂತಹ ವಿಕಲಚೇತನರಿಗೆ ಈಗಾಗಲೇ ನಾವು 29 ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿವಿ. ಅದ್ರ ಜೊತೆಗೆ 483 ಕಿಟ್ಗಳನ್ನು ಇವತ್ತ ಇಲಾಖೆಯಿಂದ ಅಂಗವಿಕಲರಿಗೆ ಅಂದ್ರೆ ಅವರಿಗೆ ಯಾವುದೇ ರೀತಿಯಿಂದ ಜೀವನ ಉಪಯೋಗಕ್ಕೆ ಆಗುವಂತಹ ವಸ್ತುಗಳನ್ನು 483 ಜನರಿಗೆ ವಿತರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು 14 ತ್ರಿಚಕ್ರ ವಾಹನಗಳನ್ನು ಸಹಿತ ವಿತರಣೆ ಮಾಡ್ಲತ್ತೀವಿ. ಇವತ್ತ ನಮ್ಮ ಸೆಷನ್ ಮುಗಿದ ತಕ್ಷಣ ಇನ್ನೂ 16 ತ್ರಿಚಕ್ರ ವಾಹನಗಳ ಸಹಿತ ಇವತ್ತು ಮಂಜೂರಾಗ್ಯಾವ. ಅವು ಇವತ್ತು ನಮ್ಮ ಅಧಿವೇಶನ ಮುಗಿದ ನಂತರ ಆ 16 ಇವತ್ತು ತ್ರಿಚಕ್ರ ವಾಹನಗಳನ್ನು ಇವತ್ತು ಹಂಚುವಂತ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಆಲ್ಮೇಲ್ ತಾಲೂಕಿನಲ್ಲಿ ಇವತ್ತು ಕಳೆದ ವರ್ಷ ನಮ್ಮ ವಿಕಲಚೇತನರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇಡೀ ಸಿಂದಗಿ ತಾಲೂಕಿನ ವಿಕಲಚೇತನರು ಒಂದು ಸಂಘ ಮಾಡಿಕೊಂಡು ಬಹಳ ಒಳ್ಳೆ ರೀತಿಯಿಂದ ಸಂಘಟನೆ ಮಾಡಿ ಎಲ್ಲರೂ ಒಕ್ಕಟ್ಟಿನಿಂದ ನನಗೊಂದು ಮನವಿ ಕೊಟ್ಟರು. ಏನಪ್ಪಾ ಅಂತಂದ್ರೆ ಆಲ್ಮೇಲ್ ತಾಲೂಕಿನಲ್ಲಿ ಆಲ್ಮೇಲ್ ಊರಲ್ಲಿ ನಮ್ಮ ವಿಕಲಚೇತನರು ಒಂದು ಭವನ ನಿರ್ಮಾಣ ಮಾಡಬೇಕಂತ ಹೇಳಿ ಅವರೇನು ನನಗೆ ಮನವಿ ಮಾಡಿಕೊಟ್ಟಿದ್ರು. ಅದಕ್ಕೆ ಜಾಗ ಸಹಿತ ಗುರುತಿಸಿ 20 ಲಕ್ಷ ರೂಪಾಯಿ ನನ್ನ ಶಾಸಕರ ಅಭಿವೃದ್ಧಿ ನಿಧಿಯಲ್ಲಿ ಮಂಜೂರು ಮಾಡಿಸೀನಿ. ಇನ್ನೊಂದು 8 ತಿಂಗಳಲ್ಲಿ
ಇವತ್ತು ಸಹಿತ ತಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ವಾಹನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತ ಎಲ್ಲ ಗೌರವಾನ್ವಿತ ಕೆಡಿಪಿ ಮತ್ತು ಗ್ಯಾರಂಟಿ ಅನುಷ್ಠಾನ ಮತ್ತು ನಮ್ಮ ಪುರಸಭೆ ಸದಸ್ಯರು ಎಲ್ಲ ಇಲಾಖೆ ಅಧಿಕಾರಿಗಳು ಮಾಧ್ಯಮದ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೆ ಧನ್ಯವಾದಗಳನ್ನು.